ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ VSP. ಎಲ್ರಿಗೂ ಶುಭೋದಯ. ನಾನು ಮಾಡಿರೋ ನಾ ಮಾಡಿರೋ ರೀಲ್ಕ ಇಷ್ಟೊಂದು ಕಮೆಂಟ್ ಬರಾಕತ್ತಾವಂದ್ರೆ ಅದೇನು ಹೇಳಬೇಕು ತಿಳಿಯಾನಿಲ್ಲ. ಭಾಳ ಕ್ವಶನ್ಗಳು ಕೇಳಕ್ಕಾದ್ರು. ಅದರಾಗೂ ಒಂದು ಕ್ವಶನ್ ಬಗ್ಗೆ ನಾವು ಉತ್ತರ ಕೊಡಲೇಬೇಕು. ಆ ಕ್ವಶನ್ ಯಾವುದಪ್ಪ ಅಂದ್ರೆ, ಈ ಸಲ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಯುವಕರು ನಿಲ್ಲಬೇಕು. ಎಸ್, ನನ್ನ ಉತ್ತರ ಏನಪ್ಪ ಅಂದ್ರೆ ಹೌದು, ಈ ಸಲ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಯುವಕರು ನಿಲ್ಲಬೇಕು. ಹಾಗಾದ್ರೆ ಯಾರು ನಿಲ್ಲಬೇಕು? ಯಾವ ಯುವಕರು ನಿಲ್ಲಬೇಕು? ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಒಬ್ಬ ವಿದ್ಯಾವಂತ ಯುವಕ ನಿಲ್ಲಬೇಕು. ವಿದ್ಯಾವಂತ ಯುವಕನ ಯಾಕೆ ನಿಲ್ಲಬೇಕು ಅದ್ರ ಬಗ್ಗೆನೂ ಹೇಳ್ತೀನಿ, ಕೇಳ್ರಿ. ಒಬ್ಬ ವಿದ್ಯಾವಂತ ಯುವಕ ಪಂಚಾಯಿತಿ ವ್ಯವಹಾರಗಳ ಬಗ್ಗೆ, ಅಲ್ಲಿ ಏನು ನಡೀತೈತಿ ಏನಿಲ್ಲ ಅದ್ರ ಬಗ್ಗೆ ಅವಂಗ ಮಾಹಿತಿ ಅರ್ಥ ಆಗ್ತೈತಿ. ಊರ ಅಭಿವೃದ್ಧಿ ಆಗೋ ಟೈಮ್ ಒಳಗ ಅಥವಾ ದೂರದೃಷ್ಟಿ ಯೋಜನೆಗಳನ್ನು ತಯಾರು ಮಾಡುವಾಗ ವಿದ್ಯಾವಂತ ಅಭ್ಯರ್ಥಿ ಬೇಕಾಗ್ತಾರೆ. ಯಾಕಂದ್ರೆ ವಿದ್ಯೆ ಇಲ್ಲದವ ಯಾವತ್ತೂ ದೂರದೃಷ್ಟಿ ಯೋಜನೆಗಳನ್ನು ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಇವಾಗಿನ ಪರಿಸ್ಥಿತಿಯೊಳಗ ಯುವಕರು ಬೇಕೇ ಬೇಕು. ಅದನ್ನು ನಮ್ಮ ಊರ ಅಭಿವೃದ್ಧಿಗೆ ಯೂಸ್ ಮಾಡಿಕೊಳ್ಳೇಬೇಕು. ನಾವು ಏನು ಊರ ಅಭಿವೃದ್ಧಿ ಸಲುವಾಗ ಈ ಯೋಜನೆಗಳನ್ನು ತಯಾರು ಮಾಡ್ತಿರ್ತೀವಲ್ಲ, ಆವಾಗ ತನ್ನ ಯೋಜನೆಗಳನ್ನು ಅಲ್ಲಿ ಮೀಟಿಂಗ್ ನಡೀತಿರ್ತಿತ್ತಲ್ಲ, ಆ ಟೈಮ್ ಒಳಗೆ ಹೇಳುವಂತಹ ಯೋಜನೆಗಳ ಬಗ್ಗೆ ಐಡಿಯಾ ಇರುವಂತಹ ವ್ಯಕ್ತಿ ಅಲ್ಲಿ ಮಾತಾಡಬೇಕಾಗಿರ್ತೈತಿ. ಆ ಮಾತಾಡಬೇಕಾದ್ರೆ ಆ ವ್ಯಕ್ತಿಗೆ ವಿದ್ಯೆ ಅನ್ನೋದು ಬಹಳ ಮುಖ್ಯ ಇರ್ತೈತಿ. ಅಂಥ ಯುವಕರು ಅಭ್ಯರ್ಥಿಯಾಗಿ ಚುನಾವಣೆಗೆ ಭಾಗವಹಿಸಬೇಕು. ಊರಾಗ ಏನಾದರೂ ಸಮಸ್ಯೆ ಆದಾಗ ಜನಗಳ ಮಧ್ಯೆ ಆಗಲಿ ಅಥವಾ ರೈತರ ಮಧ್ಯೆ ಆಗಲಿ ಅಥವಾ ಯಾವುದೋ ಒಂದು ಊರಿನ ಸಮಸ್ಯೆ ಆಗಲಿ, ಅದ್ರ ಒಳಗ ಮಧ್ಯಸ್ಥಿಕೆ ವಹಿಸಿ ತನ್ನ ಅರಿವಿನಿಂದ ಯುವಕರು ಆ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಆ ಒಂದು ಬಗೆಹರಿಸುವಂತಹ ಶಕ್ತಿ ಇರೋದು ಮಾತ್ರ ಒಬ್ಬ ವಿದ್ಯಾವಂತ ಯುವಕನಿಗೆ ಮಾತ್ರ. ಸರ್ಕಾರದಿಂದ ಬಂದಂತಹ ಅನುದಾನಗಳನ್ನು ಸರಿಯಾಗಿ ಹಂತ ಹಂತವಾಗಿ ಸಮುದಾಯಕ್ಕೆ ಅನುಗುಣವಾಗಿ ಯಾವುದಕ್ಕೂ ಎಷ್ಟು ಇಡಬೇಕೋ ಅಷ್ಟೇ ಇಟ್ಟು ಅವುಗಳನ್ನು ರೂಪರೇಷೆ ತಯಾರು ಮಾಡಿ ಊರಿನ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡೋರು ಯಾರಂದ್ರೆ ಒಬ್ಬ ವಿದ್ಯಾವಂತ ಯುವಕ. ಅದಕ್ಕೋಸ್ಕರ ವಿದ್ಯೆ ಅತಿ ಮುಖ್ಯ ಐತಿ. ಒಬ್ಬ ಯುವಕ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದ ಅಂದರೆ ಅವ ಉತ್ಸಾಹದಿಂದ ಕೆಲಸ ಮಾಡ್ತಾನೋ. ಅದಕ್ಕೋಸ್ಕರ ಒಬ್ಬ ಯುವಕನ ಗ್ರಾಮ ಪಂಚಾಯಿತಿಗೆ ನಿಲ್ಲಬೇಕು. ನನ್ನ ಪ್ರಕಾರ ಒಬ್ಬ ವಿದ್ಯಾವಂತ ಯುವಕನಿಗೆ ಮಾತ್ರ ಗೊತ್ತಿರ್ತೈತಿ, ಯಾವತ್ತೂ ಜಾತಿ ಭೇದ ಭಾವ ಮಾಡಂಗಿಲ್ಲ, ಮತ ಭೇದ ಭಾವ ಮಾಡಂಗಿಲ್ಲ, ಧರ್ಮಗಳ ನಡುವೆ ಬೆಂಕಿ ಹಚ್ಚಂಗಿಲ್ಲ, ಮತ್ತು ಯಾವುದೋ ಪಕ್ಷ ಇದು ನಂದ ಅದು ನಂದ ಅಂತೇಳಿ ಯಾವತ್ತೂ ಜಗಳ ಮಾಡಂಗಿಲ್ಲ. ಬಂದಿರತಕ್ಕಂತಹ ಅನುದಾನಗಳನ್ನು, ಇರತಕ್ಕಂತಹ ಯೋಜನೆಗಳನ್ನು ಸರಿಯಾಗಿ ಉಪಯೋಗ ಮಾಡ್ತಾನೋ. ಹಂಗಾದ್ರೆ ಬರೀ ಯುವಕರಷ್ಟ ಈ ಒಂದು ಚುನಾವಣೆಗೆ ಭಾಗವಹಿಸ್ಬೇಕಾ? ಯುವತಿಯರು ಕೂಡ ಈ ಒಂದು ಚುನಾವಣೆಗೆ ಭಾಗವಹಿಸಬೇಕು. ಯಾಕಂದ್ರೆ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಐತಿ. ನಾನು ಒಂದು ಪಂಚಾಯಿತಿಯೊಳಗೆ ಸದಸ್ಯನಾಗಿ ಆಯ್ಕೆಯಾದಾಗ ನನ್ನ ಜೊತೆ ಇದ್ದಂತಹ ಮಹಿಳಾ ಅಭ್ಯರ್ಥಿಗಳು ಹೆಂಗಿದ್ರು ಅನ್ನೋದ ನನಗೆ ಗೊತ್ತೈತಿ. ಅದಕ್ಕೋಸ್ಕರ ಈ ಸಲ ಚುನಾವಣೆಗೆ ಯುವತಿಯರು ಕೂಡ ಭಾಗವಹಿಸ್ರಿ.